ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಈಗ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ವಿಡಿಯೋ ಹಾಗೂ ಫೋಟೋ ಎವಿಡೆನ್ಸ್ಗಳನ್ನ ಕಲೆ ಹಾಕ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಕನ್ನಡಿಗರು ಮೃತಪಟ್ಟಿರುವಂತಹ ಭರತ್ ಭೂಷಣ್ ಅವರ ಕುಟುಂಬಸ್ಥರ ಹೇಳಿಕೆಯನ್ನ ಪಡೆದಿದೆ ಎನ್ಐಎ. ಮೃತ ಭರತ್ ಭೂಷಣ್ ಅವರ ಕುಟುಂಬಸ್ಥರಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅವರ ಪತ್ನಿ ಸುಜಾತ್ ಅವರ ಬಳಿ ಇದ್ದಂತಹ ಕೆಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಪಹಲ್ಗಾಮ್ನಲ್ಲಿ ತೆಗೆದಿದ್ದಂತಹ ಫೋಟೋ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಉಗ್ರರ ಮಾಹಿತಿ ಏನಾದ್ರೂ ಸಿಗುತ್ತಾ ಅನ್ನೋದಾಗಿ ಸರ್ಚಿಂಗ್ ಮಾಡಿದ್ದಾರೆ. ಪ್ರವಾಸಿಗರ ಕೆಲ ವಿಡಿಯೋಗಳಲ್ಲಿ ಪತ್ತೆಯಾಗಿದ್ರು ಈ ಉಗ್ರರು. ಇನ್ನು ಹತ್ಯೆಯಲ್ಲಿ ಕಾಣದ ಕೈಗಳು ಏನೇನು ಭಾಗಿಯಾಗಿದ್ದಾರೆ ಎಲ್ಲ ರೀತಿಯಾದಂತ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಪ್ರತಿಯೊಂದು ಅಂಶವನ್ನ ಬಿಡದೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಎನ್ಐಎ. ಆ ನಿಟ್ಟಿನಲ್ಲೇ ಭರತ್ ಭೂಷಣ್ ಅವರ ಕುಟುಂಬವನ್ನ ಭೇಟಿ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಗೃಹ ಸಚಿವಾಲಯದಿಂದ ಸೂಚನೆ ಸಿಕ್ತಿದ್ದಂತೆ ಈ ಪ್ರಕರಣವನ್ನ ಕೈಗೆತ್ತಿಕೊಂಡು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಎನ್ಐಎ. ಹಾಗಾಗಿನೇ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ, ಯಾಕಂದ್ರೆ ಭರತ್ ಭೂಷಣ್ ಅವರು ಪಹಲ್ಗಾಮ್ಗೆ ಹೋದಂತ ಹೊತ್ನಲ್ಲಿ ದಾಳಿ ಆಗಿತ್ತು. ಅವರ ಕುಟುಂಬ ಕೂಡ ಅಲ್ಲೇ ಇತ್ತು. ಹಾಗಾಗಿ ಅವರ ಕುಟುಂಬದ ಹತ್ತಿರ ಬೇರೆ ಫೋಟೋಸ್ ಇದೆಯಾ, ವಿಡಿಯೋಸ್ ಇದೆಯಾ, ಏನೇನ್ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕಾಶ್ಮೀರಕ್ಕೆ ಹೋದ್ರಿ, ಅಲ್ಲಿಗೆ ಯಾವ ಸಮಯಕ್ಕೆ ತಲುಪಿದ್ರಿ, ಪಹಲ್ಗಾಮ್ನಲ್ಲಿ ದಾಳಿ ನಡೆದಾಗ ನೀವೇನ್ ಮಾಡ್ತಾ ಇದ್ರಿ, ನೀವೆಲ್ಲಿದ್ರಿ, ಭರತ್ ಭೂಷಣ್ ಎಲ್ಲಿದ್ರು, ಪಹಲ್ಗಾಮ್ ಬಂದಾಗ ಅವರು ಯಾವ ಭಾಷೆಯಲ್ಲಿ ಮಾತನಾಡಿದ್ರು ಉಗ್ರರು ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಉಗ್ರರ ಮುಖದ ಮೇಲೆ ಯಾವ್ದಾದ್ರು ಗುರುತುಗಳನ್ನ ನೀವು ನೋಡಿದ್ದೀರಿ, ಕಂಡಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಉಗ್ರರು ಒಯ್ತಾ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನ ಕೂಡ ನೀವು ನೋಡಿದ್ದೀರಾ, ಅವು ಹೇಗಿದ್ವು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಉತ್ತರ ಪಡೆಯುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ.